ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ, ನಾಮವು ಸಹಜವಾಗಿ ಬರುವುದಕ್ಕೆ ಅಜಪ ಜಪ ಎನ್ನುತ್ತಾರೆ. ಒಬ್ಬ ಉತ್ತಮ ಮನುಷ್ಯನಿದ್ದನು. ಅವನಿಗೆ ಯಾವುದೇ ವ್ಯಸನವಿರಲಿಲ್ಲ. ಒಂದು ದಿವಸ ಅವನ ಊರಿನಲ್ಲಿ ಒಬ್ಬ ಸಾಧು ಬಂದನು. ಆ ಮನುಷ್ಯನಿಗೆ ಭವಿಷ್ಯ ಕೇಳುವ ಹವ್ಯಾಸವಿದ್ದಿತು. ಯಾರೋ ಅವನಿಗೆ, ಊರಿಗೆ ಬಂದ ಸಾಧು ಭವಿಷ್ಯ ಉತ್ತಮ ಹೇಳುವನೆಂದು ಹೇಳಿದರು. ಅವನು ಆ ಸಾಧುವನ್ನು ಭೆಟ್ಟಿಯಾಗಲು ಹೋದನು. ಆಗ ಅವನು ಗಾಂಜಾ ಸೇದುತ್ತಿದ್ದನು. ಆ ಮನುಷ್ಯನಿಗೆ ಅದರ ವಾಸನೆ ಸಹನೆಯಾಗಲಿಲ್ಲ. ಆದರೂ ಭವಿಷ್ಯ ಕೇಳುವುದಕ್ಕಾಗಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡನು. ಈ ರೀತಿಯಾಗಿ ಬಹಳ ದಿವಸಗಳು ಕಳೆದವು. ಬರುತ್ತಾ ಆ ಸಾಧುವು ಅವನಿಗೆ ಹಿಡಿಸತೊಡಗಿದನು. ಅದರಂತೆ ಅವನು ಪ್ರತಿ ದಿವಸ ಅಲ್ಲಿಗೆ ಹೋಗುತ್ತಿದ್ದನು. ಒಂದು ದಿವಸ ಸಾಧುವಿನ ಹೇಳಿಕೆಯಂತೆ ಚಿಲುಮೆಯ ಮೇಲೆ ಕೆಂಡವನ್ನಿಟ್ಟನು. ಮರು ದಿವಸ ಅರಿವೆಯ ಚಿಂದಿಯನ್ನು ಒದ್ದೆ ಮಾಡಿಕೊಟ್ಟನು. ಮುಂದೆ ಆ ಸಾಧುವಿನ ಹೇಳಿಕೆಯಂತೆ ಆ ಮನುಷ್ಯನು ಒಂದು ಜರಕು ಚಿಲುಮೆ ಸೇದಿದನು. ಆಮೇಲೆ ನಿಧಾನವಾಗಿ ಅಭ್ಯಾಸದಿಂದ ಅವನು ಅದರಲ್ಲಿ ಎಷ್ಟು ಸಿದ್ಧ ಹಸ್ತನಾದನೆಂದರೆ ಅವನು ಗಾಂಜಾ ಸೇದುವುದರಲ್ಲಿ ಗುರುಗಳನ್ನೇ ಹಿಂದೆ ಹಾಕಿದನು. ಹೀಗೆ ಸಂಗತಿಯ ಪರಿಣಾಮವು ಬಹಳ ವಿಲಕ್ಷಣವಾಗಿರುತ್ತದೆ. ಯಾರ ಸಹವಾಸದಿಂದ ಭಗವತ್ ಪ್ರೇಮವು ಪ್ರಕಟವಾಗುತ್ತದೆಯೋ ಅವರನ್ನು ಸಂತರೆಂದು ತಿಳಿಯಬೇಕು. ಇಂಥವರ ಸಹವಾಸ ಯಾವಾಗ ಪ್ರಾಪ್ತವಾದೀತು ಎಂದು ತಳಮಳವಿರಬೇಕು. ಶ್ರೀರಾಮಚಂದ್ರ ಪ್ರಭುವಿಗೆ ಪ್ರಿಯವಾದ ನಾಮ ತೆಗೆದುಕೊಂಡು ಮಾರುತಿರಾಯನು ಅವನನ್ನು ತನ್ನವನನ್ನಾಗಿ ಮಾಡಿಕೊಂಡನು. ಆ ನಾಮವನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ತೆಗೆದುಕೊಳ್ಳಿರಿ. ಭಗವಂತನನ್ನು ನಿಮ್ಮವನನ್ನಾಗಿ ಮಾಡಿಕೊಳ್ಳುವುದು ನಿಮಗೂ ಸಹಜ ಸಾಧ್ಯವಿದೆ. ನಾಮವನ್ನು ಯಾವುದೇ ಸ್ಥಾನದಲ್ಲಿ, ಯಾವುದೇ ಸಮಯದಲ್ಲಿ ಹಾಗೂ ಎಷ್ಟೇ ಸಾವಕಾಶವಾಗಿ ತೆಗೆದುಕೊಳ್ಳಿರಿ. ಆದರೆ ಅದನ್ನು ಶ್ರದ್ಧೆಯಿಂದ ತೆಗೆದುಕೊಳ್ಳಿರಿ. ಅಂದರೆ ಅದು ನಿಮ್ಮನ್ನು ಭಗವಂತನವರೆಗೆ ನಿಶ್ಚಿತವಾಗಿ ಮುಟ್ಟಿಸುತ್ತದೆ. ಪರಮೇಶ್ವರನ ಪ್ರಾಪ್ತಿಗಾಗಿ ಪ್ರಾಣಾಯಾಮ, ಯೋಗಾಸನ ಮುಂತಾದ ಸಾಧನೆಗಳನ್ನು ಹೇಳಿರುತ್ತದೆ. ಆದರೆ ಇವೆಲ್ಲವುಗಳಿಗಿಂತ ಹೆಚ್ಚು ಮಹತ್ವದ ಸಾಧನೆ ಎಂದರೆ ಭಗವಂತನ ಸಹಜ ಭಕ್ತಿ. ಭಗವಂತನ ನಾಮವು ಸಹಜವಾಗಿ ಬರುವುದಕ್ಕೆ ಅಜಪ ಜಪ ಎನ್ನುತ್ತಾರೆ. ಭಕ್ತಿಯ ಈ ಪ್ರಕಾರವು ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಇದರಲ್ಲಿ ಅಹಂಭಾವದ ಅಂತವಾಗುತ್ತದೆ. ಅಹಂಭಾವನೆ ಹೋಗುವುದೇ ಭಗವಂತನೊಂದಿಗೆ ನಿಜವಾದ ಅನನ್ಯತೆಯಾಗಿರುತ್ತದೆ. ಭಗವಂತನ ಪೂರ್ಣ ಕೃಪೆ ಎಂದರೆ ಭಗವಂತನೊಂದಿಗೆ ಏಕರೂಪತೆಯಾಗಿರುತ್ತದೆ. ಪರಮಾರ್ಥವೆಂದರೆ ನಮ್ಮದು ಸಹಜಾವಸ್ಥೆಯಾಗಬೇಕು. ಹಾಗೂ ಹೀಗೆ ಆಗುವುದಕ್ಕಾಗಿ ಅಂತರಂಗದ ಜ್ಞಾನ ಮಾಡಿಕೊಳ್ಳಬೇಕಾಗುತ್ತದೆ. ಅಂದರೆ ಅಂತರ್ಮುಖರಾಗಬೇಕಾಗುತ್ತದೆ. ಭಗವಂತನ ಇಲ್ಲದಿರುವಿಕೆಯಿಂದ ಎದ್ದ ಗಾಳಿ ಎಂದರೆ ಚಿಂತೆಯಾಗಿರುತ್ತದೆ. ಮನುಷ್ಯನ ಎಲ್ಲ ದುಃಖಗಳ ಮೇಲೆ, ಕಾಯಿಲೆಗಳ ಮೇಲೆ ಆನಂದ ಹಾಗೂ ಸಮಾಧಾನವೇ ನಿಜವಾದ ಔಷಧವಾಗಿರುತ್ತದೆ. ಯಾರು ಸದಾಚರಣೆಯಲ್ಲಿ ಹಾಗೂ ಭಗವಂತನ ನಾಮದಲ್ಲಿ ಇರುತ್ತೀರೋ
ಅವರಿಗೆ ಔಷಧವು ಸಹಜವಾಗಿ ಲಭಿಸುತ್ತದೆ. ಆನಂದಮಯವಾಗಿರುವುದಕ್ಕಾಗಿಯೇ ಭಗವಂತ ಬೇಕಾಗಿರುತ್ತದೆ. ಭಗವಂತನಿಂದ ಬಂದ ಶಾಂತಿಯೇ ಸಮಾಧಾನವಾಗಿರುತ್ತದೆ. ಮನಸ್ಸು ಹಾಗೂ ಭಗವಂತನನ್ನು ಜೋಡಿಸುವ ಸರಪಳಿ ಎಂದರೆ ನಾನು. ಈ ಸರಪಳಿ ಎಂದರೆ ನಾಮ. ಈ ನಾಮದಲ್ಲಿ ಅಂದರೆ ಮನಸ್ಸು ಹಾಗೂ ಭಗವಂತನನ್ನು ಜೋಡಿಸುವ ಸರಪಳಿಯೇ ನಾಮ. ಈ ನಾಮದಲ್ಲಿ ನಮ್ಮ ಸರ್ವಸ್ವವನ್ನು ತೊಡಗಿಸುವುದೆಂದರೆ ನಮ್ಮನ್ನು ಸಹಜವಾಗಿ ಭಗವಂತನವರೆಗೆ ಒಯ್ಯುವುದಾಗಿರುತ್ತದೆ. ನಾಮದ ಆನಂದದ ಆವೇಶ ಬಂದಿತೆಂದರೆ ಮನುಷ್ಯನು ತನ್ನನ್ನು ಮರೆಯುವುದಲ್ಲದೆ ಜಗತ್ತನ್ನು ಮರೆಯುತ್ತಾನೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.